ನಾನೇ ಕೇಕ್ನ ಪ್ರಿಪೇರ್ ಮಾಡಿ ಒಂದಷ್ಟು ಆಶ್ರಮಕ್ಕೆ ಹೋಗಿ ಕೊಡೋಣ ಅನ್ಕೊಂಡಿದ್ದೀನಿ. ಕೈ ಹಾಕಿದ ತಕ್ಷಣ ಹೊಡೆದೇ ಹೋಯ್ತು. ಕೆಲಸ ಎಲ್ಲ ಕಮಿಟ್ ಆದ್ಮೇಲೆಲ್ಲ ಅಷ್ಟೇ ಬಾ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಬಂದು ಡಿಸೈಡ್ ಮಾಡಿದ್ದೇನು ಅಂದರೆ ನಾನೇ ಕೇಕ್ನ ಪ್ರಿಪೇರ್ ಮಾಡಿ ಒಂದಷ್ಟು ಆಶ್ರಮಕ್ಕೆ ಹೋಗಿ ಕೊಡೋಣ ಅಂದ್ಕೊಂಡಿದ್ದೀನಿ. ಕೇಕ್ ಮಾಡೋದು ಚೆನ್ನಾಗಿ ಬಂದರೆ ಕೊಡೋದು, ಇಲ್ಲ ಅಂದರೆ ವೇಸ್ಟ್. ಸೊ ಇಟ್ಸ್ ಅ ರಿಸ್ಕ್. ಸೊ ಲೆಟ್ಸ್ ಸಿ ಗೈಸ್. ಅಂದರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾನೇ ಎಫರ್ಟ್ಸ್ ಹಾಕಿ ಮಾಡಿ ತೊಗೊಂಡೋಗಿ ಕೊಟ್ಟೆ ಅಂತ. ತೊಗೊಂಡೋಗಿ ಬೈ ಮಾಡಿ ಕೊಡ್ಬೋದು, ಬಟ್ ಅದರಲ್ಲಿ ಆ ಮಜಾ ಇರಲ್ಲ. ಎಷ್ಟೆಲ್ಲ ಕೇಳ್ತಾ ಇದೆ ಹೆಂಗೆ ಮಾಡೋದು ಅಂತ. ಮಾಡೋಕ್ಕಾಗುತ್ತಾ ನನ್ನಿಂದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಆಗುತ್ತಾ ಇಲ್ವಾ, ಏನು ಮಾಡೋದು. ಒಂದು 10 ತೊಗೊಳ್ಳೋಣ. 10 ನನಗೆ ಕನ್ಫ್ಯೂಸ್ ಆಗ್ತಿದೆ. 10 ತೊಗೊಳ್ಳೋದ, 10 ತೊಗೊಳ್ಳೋದ, ಯಾವ ಶೇಪ್ ತೊಗೊಳ್ಳೋದು, ಹೆಂಗೆ ಮಾಡೋದು. ಜಾಸ್ತಿ ಆಗುತ್ತೆ ಸುಮ್ಮನೆ ಖರ್ಚು ಮಾಡೋದು, ಜಾಸ್ತಿ ಖರ್ಚು ಗೈಸ್. ನಾನು ಇವಾಗ ಲೈಫಲ್ಲಿ ಕಲ್ತ್ಬಿಟ್ಟಿದ್ದೀನಿ ಗೈಸ್ ಪಾಠ. ಖರ್ಚು ಮಾಡಬಾರ್ದು, ಯಾಕಂದರೆ ಜೇಬಲ್ಲಿ ದುಡ್ಡಿಲ್ದಿರೋ ಟೈಮಲ್ಲಿ ಯಾರೂ ಬರೋಲ್ಲ. ನಿಮ್ಮ ಹತ್ರ ಇರೋದನ್ನ ಉಳಿಸ್ಕೋಬೇಕು. ನೋಡಿ ಗೈಸ್, ಇನ್ನೂ 100 ರೂಪಾಯಿ ಇದು, ಅದು 1000 ರೂಪಾಯಿ. 100 ರೂಪಾಯಿದು ಸಾಕು, ಯೂಸ್ ಮಾಡ್ಬೋದು ಅಂತ ನಾನು ಅರ್ಥ ಮಾಡಿಸ್ಕೊತಾ ಇದ್ದೀನಿ. ಅದೇ ಹಳೆ ಸಮಯದಾಗಿದ್ದರೆ 1000 ರೂಪಾಯಿ ಚೆನ್ನಾಗಿದೆ, ಅದನ್ನು ತೊಗೊಳ್ಳೋಣ ಅಂತ ಕನ್ವಿನ್ಸ್ ಮಾಡ್ಕೋದಿದ್ದೆ ಅವನಿಗೂ. ಗೈಸ್, ಕೇಕ್ ಮಾಡಿ ಪ್ಯಾಕ್ ಮಾಡೋಕ್ಕೆ ಬಾಕ್ಸ್ ಇದೆ. ಕ್ರೇಜಿ ಅನ್ಸುತ್ತೆ ನನಗೆ ನೋಡಿ. ಒಂದು ಪ್ರಾಡಕ್ಟ್ ತೊಗೊಳಿದೆ, ಅದೇ ಬೌಲ್. ಎರಡು ಮೊಟ್ಟೆ ಹಾಕಿ ಕಲ್ಸೋಕ್ಕೆ, ಒಂದು ಫ್ರೂಟ್ಸ್ ಹಾಕಿ ಇಡೋಕ್ಕೆ ವಿನೆಗರ್ಗೆ. ಇನ್ನೊಂದು ತೊಗೊಂಬಿಡೋಣ ಸೇಫ್ಟಿಗೆ. ಬೇಡ ಬಿಡಿ, ಸೇವಿಂಗ್. ಥ್ಯಾಂಕ್ ಯು. ಆಯಿತು ಗೈಸ್, 1000 ರೂಪಾಯಿ ಇಷ್ಟು ಐಟಮ್ ತೊಗೊಂಬಿಟ್ವಿ ಗೈಸ್. ನೋಡಿ, ಇಲ್ಲಿ ರೆಡಿಮೇಡ್ ಇದೆ, 15% ಆಫ್ ಬೇರೆ ಕೊಡ್ತಿದ್ದಾರೆ. ಇದನ್ನೇ ತೊಗೊಂಡೋಗಿ ಕೊಡ್ಬೋದಿತ್ತು, ಬಟ್ ಇದಕ್ಕೂ ನಾನು ಹಾಕ್ತಿರೋ ಎಫರ್ಟ್ಗೂ ಡಿಫ್ರೆನ್ಸ್ ಇದೆ. ಡಾರ್ಕ್ ಚಾಕ್ಲೇಟ್ಸ್ ತೊಗೊಂಡು ಹಾಕ್ಬೋದು ಅನ್ಸುತ್ತೆ ನಾವು. ನಾನು ಯಾರು ಟ್ರೈ ಮಾಡ್ತೀನಿ ಹೇಳಿಲ್ವಾ, ನಾನು ಅದರಲ್ಲಿರೋ ಥರ ಮಾಡೋಕ್ಕಾಗಲ್ಲ. ನಾನು ಯಾರು ಡಿಫ್ರೆಂಟಾಗಿ ಟ್ರೈ ಮಾಡೇ ಮಾಡ್ತೀನಿ, ನನ್ನ ಬುದ್ಧಿ ಅದು. 2 ತೊಗೊಂಡಿದ್ದೀನಿ ಗೈಸ್. ಟೂಟಿ ಆಯಿತು, ರೆಡ್ ಚೆರಿ ಆಯಿತು, ಇಷ್ಟ ಆಯಿತು. ಮಿಕ್ಕಿದೆಲ್ಲ ತೊಗೊಂಬರೋಣ. ಸಿನಿಮನ್ ಪೌಡರ್, ಬೇಕಿಂಗ್ ಸೋಡಾ ಪೌಡರ್, ಆಯಿಲ್ ಮತ್ತು ಈಗ ಬ್ರೌನ್ ಶುಗರ್ ತೊಗೋಬೇಕು. ಆಲ್ಮೋಸ್ಟ್ ಎಲ್ಲ ಆಯಿತು. ಥ್ಯಾಂಕ್ ಯು ಗೈಸ್. ಎಲ್ಲ ಆಯಿತು, ಈಗ ಬಿಲ್ ಮಾಡ್ಸೋದು ಒಂದೇ ಬಾಕಿ. ಚಿಕ್ಕ ವಯಸ್ಸಲ್ಲಿ ನಾವು ತೊಗೋತೀವಿ ಕೊಕೊಕೋಲಾ ಮತ್ತು ಚಾಕಿ. ಸೇವಿಂಗ್. ಏನೋ ಮಾಡೋಕ್ಕೋಗಿ ಏನೋ ಮಾಡಿದೆ. ಇದು ಡ್ಯಾಮೇಜ್ ಆಯಿತು, ಯೂಸ್ ಮಾಡಿ ಗೈಸ್. ಮುಗಿತಾನೆ ಇಲ್ಲ, ಆಗಿಂದ ಬರ್ತಾನೆ ಇದ್ದೀನಿ. ಗೈಸ್, ನಾನು ಖರ್ಚು ಮಾಡಿದ ರೇಟ್ಗೆ ನನ್ನ ಪ್ರಕಾರ 5-6 ಕೆಜಿ ಕೇಕ್ ಬಂದುಬಿಟ್ಟಿರೋದು ಗೈಸ್. ನಾವು ಕೇಕ್ ಮಾಡೋ ವ್ಲಾಗಲ್ಲಿ ಕಾವ್ಯ ಮತ್ತು ಕೃಪಾ ಅವ್ರನ್ನ ಕರೆದಿದ್ದು ಮರ್ತೋಗ್ಬಿಟ್ಟಿದ್ದೆ. ಒಂದು ಸ್ಕ್ರಿಪ್ಟ್ ಪ್ಲ್ಯಾನ್ ಮಾಡೋದಿತ್ತು ರೀಲ್ಗೆ. ಸೊ ಅದನ್ನು ಡಿಸ್ಕಸ್ ಮಾಡೋದಿತ್ತು. ಅವರು ಬರ್ತಾ ಇದ್ದಾರೆ, ಅವ್ರನ್ನೂ ಈ ವಿಡಿಯೋಲಿ ಹಾಕ್ಕೊಂಡು ಸ್ವಲ್ಪ ಹೆಲ್ಪ್ ತೊಗೊಳ್ಳೋಣ ಅವ್ರದ್ದು. ಓಕೆ ಗೈಸ್, ಸೊ ಫೈನಲಿ ನಾನು ಬಂದು ಇಲ್ಲೆಲ್ಲ ಸೆಟ್ ಆಗಿದೆ ನೋಡಿ. ಈಗ ಕೇಕ್ ಸ್ಟಾರ್ಟ್ ಮಾಡಬೇಕು. ಬಟ್ ಏನು ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬೌಲಲ್ಲಿ ಹಾಕಿ, ಆರೆಂಜ್ ಜ್ಯೂಸ್ ಹಾಕಿ ಸೈಡ್ಗೆ ಇಡಬೇಕು ಅಷ್ಟೇ. ನಾನು ಮಾಡ್ತಿರೋದು ನೋಡಿ, ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡಿ, ಅದೆಲ್ಲ ಇನ್ನೂ ಪುಡಿ ಆಗಬೇಕಿತ್ತು, ಬಟ್ ಸ್ವಲ್ಪ ದಪ್ಪ ಪೀಸ್ ಇದೆ. ಅದನ್ನೇನು ಮಾಡೋದು ಗೊತ್ತಿಲ್ಲ. ಈಗ ನಾನು ಚೆರಿ ಬೇರೆ ಹಾಕ್ಬಿಟ್ಟೆ, ಇಲ್ಲಾಂದರೆ ಕೈ ಹಾಕಿ ಕಲಿಸ್ಬಿಟ್ಟಿದ್ದೆ. ಈಗ ಇದಕ್ಕೆ ಆರೆಂಜ್ ಜ್ಯೂಸ್ ಆ್ಯಡ್ ಮಾಡಿಬಿಟ್ಟು ಸೈಡ್ಗೆ ಇಡಬೇಕು ಬೇಸ್. ಈಗ ಇದನ್ನು ಹಿಂಗೆ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡೋಣ. ಇದು ಆರೆಂಜ್ ಜ್ಯೂಸ್ ಒಳಗೆ ಸೋಕ್ ಹಾಕಬೇಕು ಕ್ಲೀನಾಗಿ. ನನಗೆ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಬರೋಲ್ಲ ಬೇಸ್. ಇದು 1 ಸ್ಪೂನು, ಟೀ ಸ್ಪೂನು, ಅಷ್ಟು ಇಷ್ಟು ಎಲ್ಲ ನನ್ನ ಮನಸ್ಸಿಗೆ ಯಾವಾಗ ನಿಲ್ಲಿಸ್ಬೇಕು ಅನಿಸುತ್ತೆ ನಿಲ್ಲಿಸ್ತೀನಿ, ಹಾಕ್ಬೇಕು ಅನಿಸುತ್ತೆ ಹಾಕ್ತಿರ್ತೀನಿ. ಇದಾಯಿತು. ಇದ್ರ ಜೊತೆಗೆ ನಾನೀಗ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ 2 ಹಾಕಬೇಕು. ಸೊ ಬ್ರೌನ್ ಶುಗರ್. ಓ ದೇವರೇ, ಪ್ಲೀಸ್ ಚೆನ್ನಾಗಿ ಬರಲಪ್ಪ. ಏನೋ ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ದೀನಿ. ನಾನೀಗ ಇದಕ್ಕೆ ಬೆಲ್ಲ ಪುಡಿ ಹಾಕಿದ್ನಲ್ಲ, ಅದು ಗಟ್ಟಿ ಆಗ್ಬಿಟ್ಟಿದೆ. ಅದಕ್ಕೆ ಕೈ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ, ಏನಾದರೂ ಕಲ್ ಥರ ಇದೆಯಾ ಅಂತ. ಹಲೋ. ಹಾಂ ಕೃಪಾ, ರೆಡಿ. ಒಂದು ನಿಮಿಷ ನೋಡಿ. ಹಾಂ, ಇಲ್ಲಿ. ಹಾಯ್, ವೆಲ್ಕಮ್ ಟು ಅವರ್ ಸ್ಟುಡಿಯೋ.
ಹಾಯ್ ಹಾಯ್ ಬನ್ನಿ ನಮಸ್ಕಾರ. ಬನ್ನಿ ಸ್ವಲ್ಪ ಕೇಕ್ ಮಾಡೋಕ್ಕೆ ಹೆಲ್ಪ್ ಮಾಡಿ ನಮಗೆ. ನಿಮಗೂ ದೇವ್ರು ಒಳ್ಳೇದು ಮಾಡ್ತಾರೆ, ನಿಮಗೆಲ್ಲ ಪುಣ್ಯ ಸಿಗುತ್ತೆ. ಬನ್ನಿ ಗೈಸ್. ವೆಲ್ಕಮ್ ವೆಲ್ಕಮ್ ಬನ್ನಿ. ಓಕೆ ಗೈಸ್, ಇಷ್ಟು ಮಾಡಿದ್ದೀನಿ ಅಂದರೆ ಗೊತ್ತಿದೆ, ಒಂಚೂರು ಕಟ್ಟಿಂಗ್ ಶಾಪಿಂಗಲ್ಲಿ ಹೆಲ್ಪ್ ಮಾಡಿ ಆಯಿತಾ? ಮಿಕ್ಕಿದೇನು ಬೇಡ ಗೈಸ್. ಸೊ ಫೈನಲಿ ಕೃಪಾ ಮತ್ತು ಕಾವ್ಯ ಬಂದಿದ್ದಾರೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ. ನನಗೆ ಮೇಜರ್ ಹೆಲ್ಪ್ ಏನು ಬೇಡ, ಚಿಕ್ಕ ಚಿಕ್ಕ ಹೆಲ್ಪ್ ಅಷ್ಟೇ. ಒಂದಷ್ಟು ಚಾಪ್ ಮಾಡೋಕ್ಕೆ ಮತ್ತು ಒಂದಷ್ಟು ಚಾಕ್ಲೇಟ್ ಚಾಪ್ ಮಾಡೋದು ಅದಿರುತ್ತೆ. ನೀವು ಆರಾಮಾಗಿ ಚಿಲ್ ಮಾಡಿ, ನೀವು ಕೆಲಸ ಇದ್ರೆ ಹೇಳ್ತೀನಿ ಗೈಸ್. ಸೊ ವಿನೆಗರ್ ಥರದ್ದು ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಕೆಳಗೆ ಈಗ ಆರ್ಡರ್ ಮಾಡಿದ್ದೀನಿ. ಆರ್ಡರ್ ಮಾಡಿದ್ದೀನಿ, ಅದು ಕೆಳಗೆ ಬಂದಿದೆ, ಅದು ನಿಸ್ಕೊಳಕ್ಕೆ ಹೋಗಿದ್ದಾರೆ. ನನಗೆ ಮನಸ್ಸಲ್ಲಿ ಒಂದೇ ಭಯ, ಚೆನ್ನಾಗಿ ಬರಲಪ್ಪ ಇಷ್ಟೆಲ್ಲ ಎಫರ್ಟ್ ಹಾಕಿ ಕೆಳಗೆ ಬಂದ್ಬಿಟ್ರೆ ಸಾಕು ಸಾಕು. ಇಷ್ಟಕ್ಕೂ ಇದು ಪೇಸ್ಟ್ ಆಗಬೇಕು ಅಂದ್ರೆ ಇದು ಸಾಗುತ್ತಾ ಅಂತ ನೋಡಿ. ಸೊ ವಿನೆಗರ್ನ ಈಗ ಇಲ್ಲಿ ಹಾಲು ತೊಗೊಂಡಿದ್ದೀನಿ ಅದೇ ಸೈಡಲ್ಲಿ, ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ವಿನೆಗರ್. ಹಾಲು ಹೊಡಿಲಿಲ್ಲ ಗೈಸ್, ಹಾಲು ಹೊಡಿಬೇಕು ಇಷ್ಟು ಹಾಕಿದ್ರೆ. ಒಂಚೂರು ಹಾಕಬೇಕು. ಹೌದಾ ಗೈಸ್, ವಿನೆಗರ್ ಹಾಕ್ತಾ ಇದ್ದೀನಿ, ಹಾಲು ಹೊಡಿತೇನೆ ಇಲ್ಲ, ಹಾಲು ಹೊಡಿಬೇಕು ಇಷ್ಟು. ಹಾಲು ಬಾಯ್ಲ್ ಆದ್ಮೇಲೆ ತಾನೇ ಹೊಡಿಯೋದು. ಹೌದಾ? ಓ ಹೌದಾ, ಹಂಗೆ ಹಾಕಿ ಹೊಡಿಯಲ್ವಾ? ಶಿಟ್, ಇಷ್ಟು ಹಾಲು ವೇಸ್ಟ್ ಆಯ್ತು ಅಂತಂದ್ರೆ ಗೈಸ್. ಕರೆಕ್ಟ್ ನೋಡಿ, ಇಂಥವ್ರು ಈಗ ಅವ್ರು ಇದ್ದಿದ್ದಕ್ಕೆ ನನಗೆ ಗೊತ್ತಾಯ್ತು ಗೈಸ್. ಹಾಲನ್ನ ಬಿಸಿ ಮಾಡಿ ಆಮೇಲೆ ವಿನೆಗರ್ ಹಾಕಿದ್ರೆ ಹೊಡಿಯೋದು, ಹಿಂಗೆ ಹಾಕಿದ್ರೆ ಹೊಡಿಯಲ್ವಂತೆ. ಹಿಂಗೆ ಹಾಕಿದ್ರೆ ಹೊಡಿಯಲ್ವಾ? ಹೊಡಿಯಲ್ಲ. ಹೌದಾ? ಮಿಲ್ಕ್ ಬಾಯ್ಲ್ ಮಾಡಿ ಅದಾದ್ಮೇಲೆನೆ ನಿಂಬೆಹಣ್ಣು ಅದು ಇದು ಹಾಕೋದು. ಪನ್ನೀರ್ ಏನ್ ಮಾಡೋದು ಇದನ್ನ? ಬಿಸಿ ಮಾಡಿ ಇದನ್ನ ಬಿಸಿ ಮಾಡಿ. ಮಾಡಿ ವಿಲ್ ಸಿ ಹೊಡಿಯುತ್ತೇನೋ ನೋಡಿ. ಒಂದು 4-5 ಸ್ಪೂನ್ ವಿನೆಗರ್ ಒಯ್ದಿದ್ದೀನಿ, ಕೆಲಸ ಮಾಡ್ತೀನಿ. ಫುಲ್ ಹಾಲು ಹಾಕ್ಬಿಡ್ತೀನಿ. ಕೃಪಾ ಅವ್ರು ಬಂದು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂದರೆ, ಹಾಲನ್ನ ಬಿಸಿ ಮಾಡಿ ಆಮೇಲೆ ವಿನೆಗರ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದು. ಸೊ ಈಗ ವಿನೆಗರು ಹಾಕಿ ಆಮೇಲೆ ಹಾಲನ್ನ ಬಿಸಿ ಮಾಡ್ತಾ ಇದ್ದೀನಿ. ಅದೇನಾಗುತ್ತೆ ಗೊತ್ತಿಲ್ಲ ನೋಡ. ಹೊಡ್ತಿದ್ದೆ ವಿನೆಗರಿಂದ ಹಾಲಿನಾದ್ರೂ ಹುಳಿ ಅನ್ಸ್ಕೊಂಡ್ಬಿಟ್ರೆ ಕಷ್ಟ ಆಗ್ಬೋದು. ಏನಂತೀರಾ ಕೃಪಾ ಮತ್ತೆ ಕಾವ್ಯ ಅವರೇ? ಆಮೇಲೆ ಮಾಡಿದ್ರು ವಿನೆಗರ್ ಹಾಕಬೇಕು. ಅಲ್ಲ, ಬಟ್ ಜಾಸ್ತಿ ಆಗ್ಬಿಟ್ಟು ಹುಳಿ ಹಾಕ್ಬಿಟ್ರೆ ಈ ಹಾಲು ಟೇಸ್ಟ್ ಅದು ಹೆಂಗ್ ಗೊತ್ತಾಗುತ್ತೆ? ಅದು ಹೆಂಗ್ ಇರ್ಬೇಕು ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ ಮುಂಚೆ. ಗೊತ್ತಾಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಇಷ್ಟು ಧೈರ್ಯ ಕೊಡೋರು ಇದ್ರಲ್ಲ ಸಾಕು ಗೈಸ್. ನನಗೆ ಹಾಳಾಗಿ ಹೋಗುತ್ತೆ ಅಂತ ಭಯ ಆಗ್ಬಿಟ್ಟು ಕಾಲ್ ಹಾಕ್ಬಿಟ್ಟೆ. ಕೈ ಹಾಕಿದ ತಕ್ಷಣ ಹೊಡೆದೇ ಹೋಯ್ತು ಹಾಲು. ಅಪಶಕುನ ಅನ್ಕೊಳೋದ, ಶಕುನ ಅನ್ಕೊಳೋದ? ಅಲ್ಲ ಗೈಸ್, ಈಗ ಜಾಸ್ತಿ ಹುಳಿ ಹಾಕ್ಬಿಟ್ಟಿದ್ರೆ ಏನಾಗಿರಲ್ಲ. ಒಂದ್ ಸೆಕೆಂಡ್ ನೋಡ್ಬೋದು. ಜಾಸ್ತಿ ಹುಳಿ ಇದ್ರೆ ಇಡೀ ಕೇಕೆ ಹುಳಿ ಆಗ್ಬಿಡುತ್ತಲ್ಲ. ತಿಂದ್ಬಿಟ್ಟು ಹೊಟ್ಟೆ ಹಾಳಾಗ್ಬಿಟ್ರೆ ಈಗ ಹೊಟ್ಟೆ ಹಾಳಾಗ್ಲಿ ಪರವಾಗಿಲ್ಲ, ಕೇಕ್ ಹಾಳಾಗ್ಬಾರ್ದು. ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ಇಟ್ಬಿಡೋಣ ಗೈಸ್ ಸೈಡ್ಗೆ. ಇದು ಅಯ್ಯೋ ಸ್ಪೂನ್ ಬಿದ್ದೈತೆ ಒಳಗೆ. ಇರಲಿ, ಇದು ಫ್ರಿಡ್ಜ್ ಸಖತ್ತು ಕಂಜೆಸ್ಟೆಡ್ ಇದೆ ಗೈಸ್, ನಿಂತ್ಕೊಳಕ್ಕಾಗಲ್ಲ 3 ಜನಕ್ಕೆ ಗೈಸ್. ಇದು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ತಣ್ಣಗಾಗಿದೆ ಅಂತ. ಒಳಗೆ ಸ್ಪೂನ್ ಬಿದ್ದಿರೋದು ನೋಡಿ, ಹಿಂಗೆ ಬಿದ್ದು. ನಾನು ಹಾಕ್ತೀನಿ, ಕಲಸಿ 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 ಗೈಸ್, ಇದು ಒಬ್ಬನೇ ಮಾಡೋಕ್ಕಾಗಲ್ಲ ಗೈಸ್, ಇದಕ್ಕೆ ಯಾರಾದರೂ ಬೇಕೇ ಬೇಕು ನೋಡಿ. ಇದು ಕಲ್ಸೋಷ್ಟರಲ್ಲಿ ಇದು ಗಟ್ಟಿ ಆಗ್ತಿದೆ ಗೈಸ್. ಇಲ್ಲಿ ಈಗೆಲ್ಲ ಕಲಸಿ ಟ್ರೈ ಮಾಡಿ. ಇನ್ನೂ ಬೇಕು. ನೋವಾಗಲ್ಲ, ಹೊಡಿರಿ ಬಿಡಿ. ಪೇಸ್ಟ್ ಆಗ್ಬೇಕು ಬೇರೆ ಎಲ್ಲ. ಅದ್ರದ್ದು ಇದು ಆರೆಂಜ್ ಜ್ಯೂಸ್ ಇರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಲಿಕ್ವಿಡ್ ಮಾಡುತ್ತೆ. ಬಟ್ ಅದಕ್ಕೂ ಮುಂಚೆ ಲಿಕ್ವಿಡ್ ಆಗಿರ್ಬೇಕು. ಹೌದಾ? ಸೊ ಯೂಟ್ಯೂಬ್ ವಿಡಿಯೋರ್ಗೂ ತೋರಿಸ್ತೆ, ಅದು ನೋಡ್ಬಿಟ್ಟು ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ನಮ್ಮ ಪಾಂಡು ಗಣೇಶ್ ಬಂದ ನೋಡಿ. ಏರಿಯಲ್ಲಿ ಸಂಜೆ ಇಲ್ಲ ಅಂತ ಪಾಂಡು ಗಣೇಶ್ ಕರ್ಸ್ಕೊಂಡಿದ್ದೀನಿ ಮಗ. ಅವನು ಹೋಗೋಣಲ್ಲ ಊರಿಗೆ, ಅದಕ್ಕೇನೆ. ಸೊ ಈಗ ಇದಾಯ್ತು. ಈಗ ನಾವು ಇಷ್ಟೊತ್ತು ಸೋಪ್ ಮಾಡಿಟ್ಟಿದ್ವಲ್ಲ ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ನ, ಅದನ್ನ ಆ್ಯಡ್ ಮಾಡಬೇಕು. ಸ್ವಲ್ಪ ಅಸಿಸ್ಟೆಂಟ್ ಕೃಪಾ ಅವರೇ, ಕಾವ್ಯ ಅವರೇ ಸ್ವಲ್ಪ ಹೆಲ್ಪ್ ಮಾಡಿ. ಇದು ಪ್ಲಾಸ್ಟಿಕ್ ಇಲ್ಲಿ ಹೋಗಿದ್ರೆ ಬೇಗ ಹೋಗೋದು. ಹೌದಾ? ಹೌದಾ? ನಾವು ದುಡ್ಡು ಉಳ್ಸಕ್ಕೆ ತಂದಿಲ್ಲ. ಪೂರ್ತಿ ಅರ್ಧ ಅಲ್ಲ? ಹಾಂ, ಅರ್ಧ ಇನ್ನೊಂದು ಕೇಕ್ಗೆ. ವಾವ್, ಸ್ವಲ್ಪ ಜ್ಯೂಸ್ ಹಾಕಿ ಸಾಕು. ಇದಕ್ಕೆ ಹಾಕಿ ಒಂಚೂರು. ಹಾಂ, ಅದಕ್ಕೂ ಹಾಕಿ ಸ್ವಲ್ಪ ಸೋಪ್ ಹಾಕಿ. ಎಲ್ಲ ಎಕ್ಸ್ಪೆರಿಮೆಂಟೇ ಮಾಡ್ತಾರೆ. ಆಚೆ ಇರ್ತೀರಾ? ಚೆನ್ನಾಗಿ ಬಂದರೆ ಮಾತ್ರ ಇದನ್ನ ಯಾರಿಗಾದ್ರು ಕೊಡೋದು, ಇಲ್ಲಾಂದ್ರೆ ದೇವರ ನನಗೂ First ಬೈ ಮಾಡಿ ನಾಳೆ ಕೊಟ್ಬಿಡ್ತೀನಿ. ಫಸ್ಟ್ ಯಾರು ಟೇಸ್ಟ್ ಮಾಡೋದು? ನೀವೇ. ಇವ್ರು ಕರ್ತಿರೋದು ಏನಕ್ಕೆ? ಏನು ಆಗಿಲ್ಲ ಅಂದ್ರೆ ನಾವು ತಗೊಂಡೋಗ್ಬಿಡೋದು. ಸಾಕನ್ಸುತ್ತೆ. ಸಾರಿ ಫಸ್ಟ್ ಟ್ರೈ ಮಾಡೋದು ಗಣೇಶ್.
ವೈಟ್ ಕಲರ್ ಅವನ್ಗೆ ಇದನ್ನ ಇಟ್ಬಿಡ್ತೀರಾ ಪ್ಲಮ್ ಕೇಕ್ ಎಲ್ಲ ಎಲ್ಲ ಯಾವ ಫ್ಲೇವರ್? ಓ ಇದನ್ನೇ ಇಟ್ಬಿಡ್ತಾರ ಸ್ಪೆಷಲ್ ಇಟ್ಟು ಬಿಡ್ತೀರಾ ವಾಸ್ ಮೈ ಕ್ವೆಶ್ಚನ್. ಜ್ಯೂಸ್ ಹಾಕ್ತಾರ ಕೇಕಿಗೆ? ಇಲ್ಲಪ್ಪ, ಅದು ವೈನ್ ಹಾಕ್ತಾರೆ, ವೈನು ಇಲ್ಲಾಂದ್ರೆ ವಿಸ್ಕಿ ಎಲ್ಲ ಹಾಕ್ತಾರೆ. ಲಿಟರಲಿ ಸುಳ್ಳು ಹೇಳ್ತಿಲ್ಲ, ಎಣ್ಣೆ ಹಾಕ್ತಾರೆ. ಗೊತ್ತು ಗೊತ್ತು. ಬಟ್ ನಾನು ಅದನ್ನ ಹಾಕಿಲ್ಲ. ಸೊ ಫೈನಲಿ ಲಾಸ್ಟ್ ಸ್ಟೆಪ್ ಬಂದಿದ್ದೀವಿ ಈಗ. ಒಂದು ಕೇಕ್ ಕರೆಕ್ಟಾಗಿ ಆಯ್ತಿದ್ದು, ಖುಷಿ ಆಗ್ತಿದೆ ಮಾರೆ. ಈಗ ಹಾಕಿರೋ ಕೇಕ್ನ ಸೆಟ್ ಮಾಡ್ತಾ ಇದ್ದೀನಿ. ಬಟರ್ ಗಿಟರ್ ಏನಾದ್ರು ಹಾಕ್ಬೇಕಿತ್ತಾ? ಈಗ ಎಣ್ಣೆ ಹಾಕಿದ್ವಲ್ಲ ನಾವು. ನೋಡಿ, ಬೇಕ್ ಮಾಡೋಕ್ಕೆ ಓವನ್ ಒಳಗೆ ಇಡುವ ಸಮಯ. ಸ್ಯಾಂಡ್ ಪೇಪರ್ ಸುಡಲ್ವಾ? ಬಟರ್ ಪೇಪರ್ ಏನಾಗಲ್ಲ. ಸುಟ್ರೆ ಏನಾಗಲ್ಲ ಕಣೋ. ನಾನು ಎದುರ್ಕೊಂಡಿದ್ದು ಇನ್ನೂ ಎದುರಿಸ್ತವ ಕಣ್ಣ. ಧೈರ್ಯ ಕೊಡೋಕೆ ಕರೆದಿದ್ದು ಕಣೋ. 30 minutes 30 minutes ಬೇಕಾಗಬೇಕಿದು. ಒಂದು ಕೇಕ್ 30 minutes ಅಂದ್ರೆ ಇವತ್ತು ನಾವು ಕೇಕ್ ಹಂಚಕ್ಕಾಗಲ್ಲ. ಇನ್ನೊಂದು ನಾ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನಿದೆ ಅದನ್ನ ರೆಡಿ ಮಾಡ್ಕೊಡುವ. ಫಸ್ಟ್ ಇದನ್ನು ವಾಶ್ ಮಾಡ್ಬೇಕನ್ಸುತ್ತಲ್ಲ ಗೈಸ್. ಸೊ ನಾನೇ ವಾಶ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಕೇಕ್ ಮಾಡೋಕ್ಕೆ. ಅಸಿಸ್ಟೆಂಟ್ನ ಕಳಿಸಿ ವಾಶ್ ಮಾಡ್ತಿದ್ರೆ ಬೇಜಾರಾಗ್ಬಿಡ್ತಾರೆ ಪಾಪ. ಗೈಸ್ ಅಸಿಸ್ಟೆಂಟ್ ನಂಬರ್ 3 ನಮ್ಮ ಸೋಪ್ ಹಾಕಿ ಪ್ಲೀಸ್. ಅಸಿಸ್ಟೆಂಟ್ ನಂಬರ್ 2 ಅವರು ತುಂಬಾ ಹೆಲ್ಪ್ಫುಲ್ ಆಗಿ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಥ್ಯಾಂಕ್ ಯು. ಅಸಿಸ್ಟೆಂಟ್ ನಂಬರ್ 1 ಅವ್ರು ಫೋನ್ ಹಿಡ್ಕೊಂಡು ಓಡಾಡ್ತಾ ಇದ್ರು, ಇವಾಗ ವಾಪಸ್ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಕೇಕ್ ಹೆಲ್ಪ್ ಮಾಡಿದ್ದಾರೆ. ವಾಷಿಂಗ್ ಅಲ್ಲಿ ನಮ್ಮ ಅಸಿಸ್ಟೆಂಟ್ ನಂಬರ್ 2 ಅವ್ರು ಮಾಡ್ತಿದ್ದಾರೆ. ಅಸಿಸ್ಟೆಂಟ್ ನಂಬರ್ 3 ಅವರು ಬರೀ ನಾನು ಹಂಚ್ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಲಾಸ್ಟ್ ಬಂದಿದ್ದು ಯಾವಾಗ ಗೊತ್ತಾ? ಒಂದಿನ ಜೋರ್ ಮಳೆ ಬಂದಿತ್ತು, ನಾನು ಫುಲ್ ಮಳೆಯಲ್ಲಿ ನೆಂದ್ಕೊಂಡು ಹಿಂಗೆ ನಡ್ಕೊಂಡ್ ಬಂದಿದ್ದೆ. ಸಾಯಿಲ್ ಚಿಲ್ಲಿ ಚಿಕನ್ ಮಾಡಿದ್ದ, ಅವತ್ತು ಬಂದಿದ್ದೀವನು. ಎಷ್ಟು 2 ತಿಂಗಳಾಯ್ತಾ? 1 ತಿಂಗಳಾಯ್ತಾ? 2 ತಿಂಗಳಾದ್ಮೇಲೆ ನೋಡಿ ಗೈಸ್, ದಿನ ನೋಡ್ತಿದ್ದಿದ್ದು ಫ್ರೆಂಡ್ಸ್ 2 ತಿಂಗಳಾದ್ಮೇಲೆ ಸಿಗೋ ಥರ ಆಗುತ್ತೆ ಜೀವನ. 2 ತಿಂಗ್ಳಿಗೆ ಒಂದ್ಸರಿ ನೋಡೋ ಥರ. ಕೆಲಸ ಸಿಕ್ಕದ್ಮೇಲೆ ಯಾರೆಲ್ಲ ಎಲ್ಲಿ ಸಿಗ್ತಾರೆ? ಕೆಲಸ ಎಲ್ಲ ಕಮಿಟ್ ಆದ್ಮೇಲೆ ಎಲ್ಲ ಅಷ್ಟೇ ಬಾ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಬ್ಲಾಗ್ ನೋಡಿದಿರೋ ಒಂದು ಫ್ರೆಂಡ್ ಹೆಸರು ಹೇಳಿ ಅಂದ್ರೆ ಇವನ ಹೆಸರು ಹೇಳ್ತೀನಿ. ಎಷ್ಟು ದಿನ ಆಯ್ತು ಬ್ಲಾಗ್ ನೋಡಿ? ನೋಡೇ ಇಲ್ಲ. ನನ್ನ ಮಗನೇ ಒಂದು ವ್ಯೂ ಹೋಗ್ತಾ ಇದ್ದಲ್ಲೋ ನಿನ್ನಿಂದ ನಾನು 1 ಲಕ್ಷ ಲಾಸ್ ಕಣೋ. ಒಂದು ವ್ಯೂ 1 ಲಕ್ಷ ಬರುತ್ತೆ ಯೂಟ್ಯೂಬ್ ಅಲ್ಲಿ, ಗೊತ್ತಾ? ಆಮೇಲಿಂದ ವಿಡಿಯೋ ಆನ್ ಮಾಡಿ ಇಟ್ಬಿಡ್ತೀನಿ. ಅದನ್ನ ಮಾಡು, ದಯವಿಟ್ಟು ಮಾಡು. ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ ಗೈಸ್. ಇವ್ರು ಇಡೀ ಮಗ, ನಿಮ್ ಇಡೀ ಜಾಯಿಂಟ್ ಫ್ಯಾಮಿಲಿ 9 ಜನ ನೋಡಿದ್ರೆ 9 ಲಕ್ಷ ಬರ್ತದೆ ತಿಂಗಳಿಗೆ ನನಗೆ. 13 ಜನ ಜಾಯಿಂಟ್ ಫ್ಯಾಮಿಲಿ ಗೈಸ್ ಇವರು. 13 ಜನ ನಾನು ವ್ಯೂಸ್ ನೋಡಿದ್ರೆ, ದಿನ ನೋಡಿದ್ರೆ ನನ್ನ ವ್ಲಾಗ್ನ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಪ್ಲೀಸ್ ಕಣೋ ದಯವಿಟ್ಟು ನಿಮ್ಮೂರವ್ರಿಗೆಲ್ಲ ಕಳಿಸು. ಊರಲ್ಲಿರೋರಿಗೆಲ್ಲ ಕಳಿಸ್ಬಿಡ್ತೀನಿ. ಪಂಚಾಯತಿ ಕಟ್ಟೆಯಲ್ಲಿ ಒಂದೇ ಸ್ಕ್ರೀನ್ ಹಾಕೊಂಡು ನೋಡ್ತಾರೆ. ಒಂದು ಸ್ಕ್ರೀನ್ ಮಾಡೋಣ, ಡಿಫ್ರೆಂಟ್ ಸ್ಕ್ರೀನ್ ಇರಬೇಕು, ಅವಾಗ ವ್ಯೂಸ್ ಜಾಸ್ತಿ ಬರುತ್ತೆ. ಫೋನ್ ಕನೆಕ್ಟ್ ಮಾಡ್ತೀನಿ. ನಮ್ಮ ಮನೆ ಗೇಣ್, ನಮ್ಮ ಮನೆ ನನ್ನ ತಂಗಿ ಬಂದ. ತಂಗಿ ಬಂದ್ಲು. ಮನೆ ಮಹಾಲಕ್ಷ್ಮಿ ಅಂತ ನೋಡೋನು. ಗೈಸ್ ಖುಷಿ ಆಗ್ತಿದೆ ಗೈಸ್. ಬೇಕಾಗಿದೆ ಕೇಕ್. ಕೇಕ್ ಅಂತಾನೆ ಇದೆ, ಅದನ್ನ ಹಾಕಿಬಿಟ್ಬಿಟ್ಟು ಬೇಕಂತ ಹಾಕ್ಬಿಟ್ಟಿದ್ದೀನಿ. ಜಾಸ್ತಿ ಆಗ್ಬಿಟ್ರೆ ಗೊತ್ತಾಗಲ್ಲ, ಇವಾಗ ಏನ್ ಮಾಡೋದು? ಆಫ್ ಮಾಡ್ಲಾ ಗೈಸ್? ಸೊ ನನಗೆ ಇನ್ನೂ ಯಾಕೋ ಆಗಿದೆ ಅಂತ ಅನಿಸ್ತಾ ಇದೆ, ಅದಕ್ಕೆ ಹಂಗೆ ಟ್ರೈ ಮಾಡ್ತಾ ಇದೀವಿ. ಇದು ಬೇಕಾಗಿದೆ, ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಹೊತ್ತಾಗ್ತಿದೆ, ಅದಕ್ಕೆ ಒಂದು ಚೆಕ್ ಮಾಡುವ ಅಂತ. ಯೆಸ್, ಇಟ್ಸ್ ಡನ್. ಇನ್ನೂ ಆಗ್ಬೇಕು ಗೈಸ್, ಇನ್ನೂ ಆಗ್ಬೇಕು ಗೈಸ್. ನೋಡಿ ಇದೆಲ್ಲ ಎಷ್ಟು ನಿಮಿಷ ತೋರಿಸಿತು? ಇನ್ನು ಅಲ್ಲ, ಇದು ನೀವು ಇಲ್ಲಿ ಕೇಕ್ ಅಂತ ಇದೆ, ಅದನ್ನ ಹೊತ್ತಬೇಕಿತ್ತು. ನಾವು ಬೇಕಂತ ಹೊತ್ಬಿಟ್ಟಿದೀವಿ. ಒಗ್ಗರಣೆ ಹಾಕಿದ್ ನಿಮಗೆ ಬಿಡಿ, ಒಗ್ಗರಣೆ ಹಾಕ್ಬಿಟ್ಟು ನಿಮಗೆ ಕೊಡೋಣ ಅಷ್ಟೇ. ಅವರಿಗೆ ಖಾರದ ಪುಡಿ ಹಾಕಿ ಇವ್ರು ಕೊಡ್ಬೇಕಂತೆ. ಗೈಸ್ ಇನ್ನೊಂದು 10 ನಿಮಿಷ ಇಡೋಣ, ನೋಡೋಣ ಗೈಸ್. ಸೊ ಕೇಕ್ ಸಕಲಾಗಿ ಬಂದಿದೆ, ಸೊ ನೋಡುವ ಫೈನಲ್ ಟೇಸ್ಟ್ ಏನಾಗುತ್ತೆ ಅಂತ. ನಿಮ್ಮ ಮನೆ 13 ಜನಕ್ಕೂ 13 ಜನ ಕೊಟ್ಬಿಟ್ಟು ನಾನೇ ತಗೊಂಡೋಗ್ಬಿಡ್ತೀನಿ. ಇನ್ನೇನು ಸುಮ್ಮನೆ ಅಲ್ಲಿವರೆಗೂ ಹೋಗ್ತೀಯಾ? ಜಾಯಿಂಟ್ ಫ್ಯಾಮಿಲಿ ರೇ. ಅಸಿಸ್ಟೆಂಟ್ 1 2 3 4 ಇದು 1. ಅಸಿಸ್ಟೆಂಟ್ 1 ಹಾಯ್ ಹೇಳಿ. ಅಸಿಸ್ಟೆಂಟ್ 2 3 4. ಕೇಕ್ ಮಾಡಕ್ಕೆ ಜನ ಬಂದಿದ್ದಾರೆ, ಕೇಕ್ ತಿನ್ನಕ್ಕೆ ಏನಾಗುತ್ತೆ? ಇದಕ್ಕೆ ಹಾಕಿ ಫಸ್ಟ್ ಹೊಡೆದೋಗುತ್ತೆ. ಇದಕ್ಕೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಅದಕ್ಕೆ ಹಾಕಿ. ನಮ್ಗೆ ಹೆಂಗು ಹೊಡೆದೋಗ್ಬೇಕಲ್ಲ, ಬೇಗ ಹೊಡೆದೋಗುತ್ತೆ. ಮಗ ಅಲ್ಲಿ ಚುಚ್ಚೋ ಮಗ ಎಲ್ಲಾದ್ರೂ ಇದ್ರು ಬಿಸಿ ಮಾಡೋ, ಸ್ವಲ್ಪ ಹಾಲು ತಗೋ. ಅದು ಬಿಸಿ ಇಲ್ಲ. ಫ್ರಿಜ್ ಮೇಲೆ ಇಡ್ಬೋದು ಇದನ್ನ, ಬಿಸಿ ಆಗ್ಬಿಟ್ಟು ಡಮ್ ಅಂದ್ಬಿಟ್ರೆ. ಇಲ್ಲ, ಅದಕ್ಕೆ ಗಟ್ಟಿ ಹಾಲು ಇರ್ಬೇಕಾ? ಸೊ ಅಲ್ಲಿ ಜಾಗ ಇಲ್ಲ ಕಿಚನ್ ಅಲ್ಲಿ ಅಂತ ಈಗ ನಮ್ಮ ಸ್ಟುಡಿಯೋ ಹಾಲಲ್ಲಿ ಸೆಟಪ್ ಮಾಡ್ತಾ ಇದೀವಿ ಇಂಡಕ್ಷನ್ನ ಮೇಲೆ. ಹಲೋ ಗೈಸ್, ಇದು ಆಗದೇ ಇದೆ ಹೇಳಿ. ಲೈನಿಂದ ಹಿಂದೆ ಓಡಾಡ್ತವ್ರು ಎಲ್ಲರೂ. ಅಲ್ಲಾಗುತ್ತೆ ಅನ್ಸುತ್ತೆ. ಏನ್ ಹುಡುಕ್ಬೇಕು? ಇಲ್ಲ ಆಗುತ್ತೆ ಇಲ್ಲಿ. ಏನ್ ಮ್ಯಾಟ್ರ್ ಗೊತ್ತಿಲ್ಲ ನಂಗೆ, ಸುಮ್ಮನೆ ಹೊಡಿತವ್ನೆ. ನಿನ್ ಗೆಲ್ಲ ಹಾಕ್ಬೋದಲ್ಲ. ಸಾಯಿ ನೀನ್ ಬಗ್ಬೇಕು. ಈಗ ನಿನ್ ಮೇಲೆ ಇದನ್ನ ಇಟ್ಟಿ ಬಿಸಿ ಮಾಡ್ತಾರೆ. ಆಫ್ ಮಾಡು. ಕುಯ್ ಕುಯ್ ಅಂತ ತಕ್ಷಣ ಗಾಬರಿ ಆಗ್ಬಿಟ್ಟ. ಸ್ವಿಚ್ ಹಾಕಿದ್ರೆ ನನಗೇನ್ ಗೊತ್ತು?
ಇದ್ರ ಮೇಲ್ ಏಯ್ ಮತ್ತೆ ಇಟ್ಕೊಂಡು ಏನು ನೀಟ್ ಆಗಲ್ಲ ಅದು ಒಂಚೂರು ಹೊರಗ್- ನಾನು ಅಲ್ಲಿಗೆ ಇಲ್ಲಿ ಕೂತ್ಕೊಳ್ಳೋ. ಹಾ, ಇಟ್ಕೊಳ್ಳಿ. ಹಾಗೆ ಹಿಡ್ಕೊ ಕೂತ್ಕೋ. Guys, so ಈಗ ಮತ್ತೆ ತೆಗ್ದು ನೋಡ್ತಾರೆ. keep it for more time. ಏನು ಕಚ್ಕೊಂಡ್ಬಿಟ್ಟಿತ್ತಾ 25 10 ಆಗುತ್ತೆ 15 ಆಗುತ್ತೆ ಅಷ್ಟೇ. 15 ಆದಾಗ ನಾವು ತಂದ್ಬಿಡೋದು ಅಷ್ಟೇ. ಇನ್ನೊಂದು 10 ನಿಮಿಷ ಬೇಕು ನನ್ನ ಪ್ರಕಾರ ಅದು ಆಗಕ್ಕೆ. ಅಲ್ಲಿ ಹಾಲಿಟ್ರಾ ನಾವು ಕರೆಕ್ಟಾಗಿ 30 ನಿಮಿಷ ಬಿಡ್ಬೇಕಿತ್ತು. ಸುಮ್ಮನೆ ತೆಗ್ದು ಚೆಕ್ ಮಾಡ್ತಾ ಇದೀವಿ. ಯಾರು ಮಾಡಿದ್ದು ಬೆಂದಿಲ್ಲ ಸುಳ್ಳು ಅವರು ನೋಡ್ತೀರಲ್ಲ ಡಯಟ್ ಫುಡ್ ಡಯಟ್ ಮಾಡೇ ಮಾಡ್ತೀನಿ 2 kg ತಿಂತಾವ ಸಣ್ಣ ಆಗಿ ಹಾಕ್ತೀನಿ ನಮ್ಮ ಅಣ್ಣಂತ ಫಿಟ್ ಹಾಕ್ತೀನಿ ಒಂದೇ ಒಂದು ಉಳ್ಕೊಂಡಿದೆ. ಅದು ಯಾವನೋ ಕಣ್ಣು ಹಾಕ್ದ. ಏನು ತಿಂತು ಯಾ ಈ ಕಡೆಯಿಂದಾನೆ ಬಂತು ಕಣ್ಣದು. ನನಗೆ ಗೊತ್ತಾಗ್ತು ಗೈಸ್, ಈ ಕಡೆಯಿಂದಾನೆ ಬಂತು. ಮೇಬಿ ಈ ಕಡೆಯಿಂದ ಬಂತು. ಗೈಸ್ ಇವಾಗ ಯಾರ್ದು ಹೆಲ್ಪ್ ಮಾಡೋ ಸೆಕೆಂಡ್ ಕೇಕ್ ನಾನು ಒಬ್ಬನೇ ಮಾಡ್ತೀನಿ. ಸಂಜೆ ಬಂದ್ರೆ ನಾ ಮಾಡ್ತೀನಿ ಸಂಜೆ ಬಂದ್ರೆ ಏಯ್ ಇವ್ರು ಯಾರೋ ಕರ್ದಿದ್ದು ನಾನು ಹೆಲ್ಪ್ ಮಾಡ್ಬಿಟ್ಟು ನಾನು ಕರಿತೀನಿ ಹೋಗ್ರೆ ಬೇಕು. ನೀನ್ ಹೆಲ್ಪ್ ಮಾಡೋದು ಸುಮ್ಮನೆ ತಾನೇ ಹೆಲ್ಪ್ ಸಾಯಿ ನಿಜ ಕಣ, ನೀನು ಸುಮ್ಮನೆ ದೊಡ್ಡ ಹೆಲ್ಪ್ ಕಣ. ಅಡ್ಡ ಇಟ್ಕೊಂಡೆ ಒಂದ್ ಸಾಕಾ ಇಲ್ಲ ಇನ್ನೊಂದು ಪಲಾಟ ಮಾಡ್ತೀನಿ. ಭಯ ಅಂದ್ರೆ ಪರೋಟ ಬನಾತ ಅವಾಗ ದಯವಿಟ್ಟು ಆಚೆ ಇರೋ ನೀವು. ಹೋಗೋಣ ಆಚೆ ಹೋಗೋಣ ಫಸ್ಟ್ ಇದ್ರಲ್ಲಿ ಇದ್ ಮಾಡ್ಬೋದು ಬೆಣ್ಣೆ ಬೆಣ್ಣೆ ಇದ್ರಲ್ಲ ಮಾಡೋದು ಇದು ಅಲ್ವಾ ಪನ್ನೀರ್ ಮಾಡಿದ್ದೀರಲ್ಲ ಕೇಕ್ ಬೇಡವಾ ಸಾಯಿ ಕೇಕ್ ನೀವು ಡಯಟ್ ಅಲ್ವಾ ಪನ್ನೀರ್ ಒಳ್ಳೇದು ಅದೊಂಚೂರು ಅದು ಕೊಡಿ ಟಿಶ್ಯೂ. ಟಿಶ್ಯೂ ಇಲ್ಲೇ ಇದೆಯಲ್ಲ ಕೆಲಸ ಮಾಡು. ಅವಾಗಲೇ ಏನ್ ಮಾಡ್ದ ಕೆಲಸ ಮಾಡ್ತೀವಿ ಝೂಮ್ ಹಾಕಿ ಸ್ಪೂನ್ ಅದು ಕೆಳಗಡೆ ಬೀಳ್ತೈತೆ ಸ್ಪೂನ್ ಲೆಕ್ಕ ಆಗ್ತಾವನೆ ಪುಡಿ ಎಲ್ಲ ಈಗ ಸೊಪ್ಪಳಿಗ ಸೊ ಮೈದಾ ಅಲ್ಲಿ ಈಗ ಸಾರಿ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಮಾಡಿಲ್ಲ ಅವ್ನು ಮಾಡಿದ್ದು ಬೇಕಿಂಗ್ ಪೌಡರ್ ಮತ್ತೆ ಏನೋ ಹಾಕಿದ್ದೀನಿ ಎರಡು. ಇವಾಗ ಇದಕ್ಕೆ ಇನ್ನೇನು ಹಾಕ್ಬೇಕು ಮತ್ತೆ ಹೋದೆ ನಾನು. ಎಣ್ಣೆ ಹಾಕ್ಬೇಕು. ಎಣ್ಣೆಯಲ್ಲಿ ಎಣ್ಣೆ ಇಲ್ಲಿ ಇಲ್ಲಿ ವೇಸ್ಟ್ ಆಗ್ಬಾರ್ದು ವೇಸ್ಟ್ ಆದ್ರೆ ಇದೆಯಲ್ಲ ಹಿಂಗೆ ಕಲ್ಸೋದು ಬೇಡವಾ ನೀನು ಉಯ್ಯೋ ಫುಲ್ ಉಯ್ಯೋ ಸ್ವಲ್ಪ ಬೈ ನೀರೇ ಬಂದ್ಬಿಟ್ರೆ ಹಾಕೋ. ಹೇಳಿದೀನಿ ಜಾಸ್ತಿ ಮಾತಾಡಬೇಡ ಸಾಕು ಸಾಕು ಅಷ್ಟೇ ಮಾಡು ಅಂತ. ಉಯ್ಯಪ್ಪ ಹಾಲು ಸಾಕು. ಒಳ್ಳೆ ಕೆಲಸ ಮಾಡಿದ್ದೆ, ಗುಡ್ ಬಾಯ್. ಕೊಟ್ಟಂಗ್ ಮಾಡಿದ್ಯಾ? ಒಂದು ವೈರಸ್ ತೋರಿಸೋಣ ಈ ಕೇಕ್ ಏನಾದ್ರು ಹಾಳಾಯ್ತು ಅಂದ್ರೆ ನನ್ನ ಮಕ್ಕಳ ಇಬ್ಬರಿಂದಾನೇ ಆಯ್ತು ಅಂದ್ರೆ. ಆ ಕೇಕ್ ಚೆನ್ನಾಗಿ ಬಂದು ಈ ಕೇಕ್ ಹಾಳಾದ್ರೆ ಅದು ಹಾಳಾದ್ರೆ ಪಕ್ಕ ಸಾಯಿಗೆ ಫುಲ್ ಕೇಕ್ ನೀರ್ ಬಿಡ್ಬೇಕು. ಬ್ರೋ ಇದರಲ್ಲಿ ಓಲ್ಡ್ ಮಂಕ್ ಆಗ್ತದೆ ಬ್ರೋ ಆಗ್ತದೆ ಅದು ಇಲ್ಲ, serious ಆಗಿ ಒಂದು ಆಗ್ತದೆ. ಫ್ಯಾಮಿಲಿ ಬ್ಲಾಗ್ ಕಣೋ. ಹಾಕ್ಬಿಟ್ಟು ಕೇಕ್ ಮಾಡಕ್ಕಾಗುತ್ತಾ? ಅದಲ್ಲ ಬ್ರೋ ಮಾಡೋದು ಇದ್ರಲ್ಲಿ ಮೊಟ್ಟೆನೇ ಹಾಕಿಲ್ಲ ರಮ್ಯಾನಿಗೂ ಹಾಕ್ತಾರೆ ಏಕೆ ವೆಜ್ ನಮ್ ಕೇಕ್ ಇಷ್ಟ ನಾವ್ ಮಾಡ್ತೀರಾ ನಮ್ ಇಷ್ಟ ಒಂದು ಜ್ಯೂಸ್ ಹಾಕಲ್ಲ. ಚೂರಿ ಚೂರು ಹಾಕ್ಬಿಡಿ ಶುಗರ್ ಶುಗರ್ ಏನ್ ಕೆಲ್ಸಗಳು ನಿಗಾನ ಇಲ್ಲ ಈಗ ಸ್ವಲ್ಪನು ನಿಂಗೆ ಪುಡಿ ಪುಡಿ ಮಾಡಿ ನಿಂಗೆ ಮೇಲಿಂದ ಒದಿಸ್ಬಿಡ. ಸಾರ್ಟೆಡ್ ಗೈಸ್. ಗೈಸ್ ಆಯ್ತು, ಕೇಕ್ ಡನ್. ಗೈಸ್ ತಿನ್ನಕ್ ಮಾಡ್ತಿರೋದು ಅನ್ಕೊಂಡವನೆ. ನಿಜವಾಗ್ಲೂ ಕೇಕ್ ಟೇಸ್ಟ್ ಇಲ್ವಾ ಟೇಸ್ಟ್ ಕೊಡಲ್ವಾ ಕೇಕ್ ತಗೊಂಡ್ಬಿಟ್ಟು ಪೇಪರ್ ಏ ಪಾಪ ಯಾರು ಪ್ರಾಬ್ಲಮ್ ಮಾಡಿದ್ರೆ ನಾನು ಫಸ್ಟ್ ನನ್ನ ಜೀಪ್ ಪ್ರಾಣನ ಒತ್ತೆ ಇಟ್ಟು ಟೇಸ್ಟ್ ಮಾಡ್ತೀನಿ ಚೆನ್ನಾಗಿತ್ತು ಓಕೆ ಗೈಸ್ Let it ಆಗಿದೆ. set. ಒಂದ್ ಸ್ವಲ್ಪ ಹೊತ್ತು ಕಾಮ್ ಆಗಲಿ, ತಣ್ಣಗಾಗಿ. ಇದು ಮೇಲೆ ಹಾ ಅದು ಪುಡಿ ಮಾಡ್ಬಿಟ್ಟು ಕ್ರೀಮ್ ಮಾಡಬೇಕು. ಫುಲ್ ಹಾಕು ಆಯ್ತು. ಫುಲ್ ಹಾಕು ಫುಲ್ ಹಾಕ್ಬಿಡು ಈ ತರ. ಏನೋ ಅದು ಅಷ್ಟು ಬೆಳ್ಳಗಿದೆ ಕೈ. ಕತ್ಲಾದ ಕೈ ಹುಡುಕ್ಬೇಕಲ್ಲ ಇವಾಗ ಈ ಕೇಕ್ ನ ಅನ್ಬಾಕ್ಸ್ ಮಾಡೋ ಟೈಮ್. ಬಿಡಲ್ಲ ಹಲೋ ಹಲೋ ಓ ಮೈ ಗಾಡ್ ಮನೆಗೆ ಹೋಗು ದೇವರೇ ಸಿಟ್ಕೊಂಡ್ಬಿಟ್ಟು ಅವ್ನು ಅದಕ್ಕೆ ಬಿಡ್ತಾ ಇದೀನಿ. ಇಲ್ಲ ಅಂತಿದ್ರೆ ಇವನ್ನ ಇದಕ್ಕೆ ತೆಗಿಯಕ್ ಆಗ್ತಿಲ್ವಲ್ಲ. ಅದನ್ನ ಈ ಕಡೆ ಒಂಚೂರು ಪ್ರೆಷರ್ ಹಾಕಿ ಲೂಸ್ ಆಗ್ತದೆ. ಎತ್ತೆ ಬಿಟ್ಟೆ. ಏನ್ ಬರೋಟ ಮಾಡ್ತಿದ್ದ ಗೈಸ್ ಹಿಂಗ್ ಮಾಡಿ ಕೇಕ್ ಎತ್ತ ಮೇಲೆ ಹಿಂಗಂದು ಪರೋಟ ತರ ಸೈಡ್ ಬಿಟ್ಬಿಡು. ಗುಡ್ ಮಾರ್ನಿಂಗ್ ಮಿಸ್ ಜಿ ಗಣೇಶ ಗುಡ್ ಮಾರ್ನಿಂಗ್ ಮಿಸ್ ಎಲ್ಲ ಇದ್ಯಾ ಹ್ಯಾಪಿ ಬರ್ತ್ಡೇ ಮಿಸ್ ಬಂದೆ ಮಿಸ್ ಸ್ನಾನ ಮಾಡಿದ್ಯೇನೋ ಮಿಸ್ಟೇಕ್ ಮಾಡ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಹಾ ಆಶೀರ್ವಾದ ಹಾ ಏನ್ ಅಷ್ಟೆಲ್ಲ ಮಾಡೋದು ಮಕ್ಕಳ ಹ್ಯಾಪಿ ಬರ್ಡೇ ಟು ಯು ಓಪನಿಂಗ್ ಸೆರೆಮನಿ ಹೋಗ್ ಬಂದೆ
ಟೇಸ್ಟ್ ಚೆನ್ನಾಗಿದ್ಯಾ ಹ್ಯಾಪಿ ಸ್ಮೆಲ್ ಸಕ್ಕತ್ತಾಗಿದೆ. ಯಾರೇ ಸರ್? ಬಟರ್ ಕಳ್ಸಿರ್ತಾರ ಅವರು. ನೋಡಿ ಇಲ್ಲ ಇದೆಲ್ಲ ಇಷ್ಟು ಬೇಸೆ ಬಂದ್ಬಿಡ್ತು ಇದನ್ನೇ ಆಪಲ್ ಕೇಕ್ ಅಂತ ಮಾಡ್ತಾರೆ guys. ಅಂಗಡಿಯಲ್ಲಿ 5 ರೂಪಾಯಿಗೆ. ಸೈಕಾಗಿ ಬಂದಿದೆ ಕೇಕು. ಒಂದು ಬೌಲಲ್ಲಿ ಗೈಸ್ ಚೆನ್ನಾಗಿದೆ ಗೈಸ್. ಸ್ವೀಟ್ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಅದಕ್ಕೆ ನಾವು ಏನು ಮಾಡಬೇಕು ಅಂತಿದ್ದೀವಿ ಅಂದರೆ ಇದು ಅಸಿಸ್ಟೆಂಟ್ ನಂಬರ್ 1 ಅವರು ನೋಡಿ ಚಾಕ್ಲೇಟ್ ಕಟ್ ಮಾಡ್ತಿದ್ದಾರಲ್ಲ ಅದನ್ನ ಮೆಲ್ಟ್ ಮಾಡಿಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ರೆ ಒಂದು ಕೆಲಸ ಮಾಡಿ, ಇಲ್ಲಿ ಸಕ್ಕರೆ ಹಾಕ್ಬಿಟ್ಟು ಹೊಟ್ಕ ಹೊಡಿತಾರೆ. ಶುಗರ್ ಕೇಕ್ ತಿನ್ನೋದು ಶುಗರ್ ನೆಕ್ಕದು, ಕೇಕ್ ತಿನ್ನೋದು ಶುಗರ್ ನೆಕ್ಕದು, ಹಿಂಗ್ ಮಾಡ್ಬಿಡ್ಲಿ ಬೆಸ್ಟ್ ಇವ್ರು. ಈ ಕೇಕಲ್ಲಿ ಪೀಸ್ ಬೇಡ. ಈ ಕೇಕ್ ಕಟ್ ಮಾಡ್ಬಿಡಿ. ಇದು ಕೇಕ್ ಕಟ್ ಮಾಡಿ ಈ ಚಾಕ್ಲೇಟ್ ಹಾಕಿ ಆಮೇಲೆ ಕೊಟ್ಬಿಡೋಣ. ಚಾಕ್ಲೇಟ್ ಮೆಲ್ಟ್ ಮಾಡ್ಬೇಕು. ಈ ಹಾಲು ತೆಗಿಲ್ಲ. ಕೈಯಲ್ಲಿ ಮಾಡ್ಬೇಕದು. ಅವಾಗ ಯಾವ್ದು ಹಾಲಾ? ಎಲ್ಲ ಹೇಳ್ಕೊಡ್ಬೇಕು. ಎಲ್ಲ ಹೇಳ್ಕೊಡ್ಬೇಕು. ಇನ್ನೊಂದು ಪಾತ್ರೆ ಇದ್ರೆ ಸಾಕು. ಎಲ್ಲ ನಾನೇ ಹೇಳ್ಕೊಡ್ಬೇಕು. ನಾನು ಇಲ್ಲಾಂದ್ರೆ ಏನು ನಡೆಯಲ್ಲ. ಈ ಕೇಕ್ ನಾನು ಇದ್ದಾಗ ನಾನು ಎತ್ತಿದ್ರೆ ಚೆನ್ನಾಗಿ ಬರ್ತಿದ್ದೆ ಗೊತ್ತಾ? ಹೇಗೇನೇ ಇಲ್ಲಪ್ಪ. ಬೇಸ್ ಈಗ ಈ ಕೇಕ್ ಮುಗಿದ ಕತೆ. ಈಗ ಕ್ರೀಮ್ ಹಾಕ್ಬಿಟ್ರೆ ಈ ಕೇಕ್ ಮುಗ್ದೋಗುತ್ತೆ. ಸೊ ಇದನ್ನ ಬಾಕ್ಸ್ ಹಾಕ್ಬಿಟ್ಟು ವಾಪಸ್ಸು ಇದು ನಾವು ಹಂಚಕ್ಕೆ ಹೋಗಲ್ಲ, ಬಿಕಾಸ್ ಸ್ವಲ್ಪ ಸಪ್ಪೆ ಇದೆ. ನೆಕ್ಸ್ಟ್ ಕೇಕ್ ನಾನು ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ವೇಸ್ಟ್ ಮಾಡೋ ಬದಲು ಡಯಟ್ ಮಾಡ್ತಾ ನಮ್ಮ ಇದ್ದಾರೆ ಅಸಿಸ್ಟೆಂಟ್ಸ್ 1 2 3 ಇಲ್ಲ, ಕೇಕ್ 9 10 ಕೊಡೋಣ. 9 10 ಇಬ್ಬಿಬ್ರು ಎಂಟಂಗೆ ಎಷ್ಟು ನಂಗೆ. ಇದಕ್ಕೆ ನನ್ನ ಸೈಡ್ ಜರುಗು ಏಯ್. ಅಂತ ಅಂದ್ಬಿಟ್ಟು ಬೇರೆ ಬಂದು ಕಟ್ ಮಾಡಿ. ಬಟಾಟೆ ಪಲ್ಯ ತುಂಬ ಕೊಡು. ಬಟಾಟೆ ಪಲ್ಯ ಈ ಬಾಣ ಅಂಡೆ ತಾನೆ ಈ ಕಡೆ ಒಂದು ಚಪಾತಿ ಇರುತ್ತೆ, ಒಂದು ಕಾಳು ಬಟ್ಟೆ ಕದ್ದದಿಲ್ಲ ಅಂತ ತುಚ್ಚೆ ದೀಪ ಪಾಸ್ ಬಟರ್ ಪೇಪರ್ ಮುಗಿಸಿದ್ದೇನಾ? ಎಲ್ಲ ಐತೆ ಬಟರ್ ಪೇಪರ್. ಏನಿದು ಇದೇನಾ ಬಟರ್ ಪೇಪರ್? ಬಟ್ಟೆ ಸಂಬಂಧ ನಾನು ಅದೇ ಅನ್ಕೊಂಡೆ. ಆಯಿಲ್ ಕೊಡು. ಇಲ್ಲಿದೆ. ಗೈಸ್ ಇದನ್ನ ಕಟ್ ಮಾಡಿಬಿಟ್ಟು ಚಾಕ್ಲೇಟ್ ಬರ್ತಿದ್ಯಲ್ಲ ಆ ಚಾಕ್ಲೇಟ್ನ ಇದ್ರ ಮೇಲೆ ಹಾಕೋಣ. ಕೆಲಸ ಮಾಡಿ ಅಂತ ಹೇಳಿ ಗೈಸ್ ಫೈನಲಿ ಪೀಸ್ ಆಯಿತು ಕೇಕ್. ರೆಡಿ ಇದ್ದಾರೆ ಶುಗರ್ಲೆಸ್. ಫೋರ್ಸ್ ಹಿಂಗೆ ಕಣ ಅವ್ನು ಮಾಡೋದು. ಅವ್ನು ಫೋರ್ಸ್ ಹಿಂಗೆ ಮಾಡೋದು. ವಿಡಿಯೋ ಮಾಡಿಲ್ವಾ? ಕೊಡ್ತಿದ್ದು ನನ್ನ ತಮ್ಮ ಡಯಟ್ ಸ್ಟಾರ್ಟ್ ಮಾಡಿದ್ದಾನೆ. ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅದನ್ನ ನನ್ನ ಮುಂದೆ ಹೇಳೋಕ್ಕೆ. ನಾನು ಡಯಟ್ ಮಾಡ್ತಿದ್ದಾನೆ. ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಎಷ್ಟು ತಿಂತಾನೆ ಎಷ್ಟು ತಿನ್ನಲ್ಲ ಇನ್ಮೇಲೆ ಅಂತ. ಅವ್ನು ಡಯಟ್ ಮಾಡ್ತಾನೆ. ಈಗ ಸ್ವಲ್ಪ ಮುಂಚೆ ತಿಂದ್ರಲ್ಲ ಸ್ವೀಟು. ಈಗಕ್ಕೂ ಬಿಲ್ಲಿ ಬಂದ್ಬಿಟ್ಟೈತಿ. ಅದೇ ಹೇಳಿಸ್ತಾ ಇದ್ದೀನಿ. ಈಗ ಆ ಐಟಮ್ ಅಲ್ಲೇ ಇದ್ರೆ ಒಳ್ಳೇದು ಅಂದ್ಬಿಟ್ಟು ಅಲ್ಲಿಗೆ ಕಳಿಸ್ತಾ ಇದೀನಿ ವಾಪಸ್. ಇಲ್ಲಿ ಇಲ್ದೈತಲ್ಲ ಅಲ್ಲೇ ಹೋಗ್ಲಿ ವಾಪಸ್ ಅಂದ್ಬಿಟ್ಟು ಇಳಿಸ್ತಾ ಇದೀನಿ. ಈ ಕೇಕ್ನ ಈಗ ಅಲ್ಲಿ ಬಾಕ್ಸಲ್ಲಿ ಇಡಿ. ಕೈ ಸಕ್ಕತ್ತಾಗಿ ಕಾಣ್ತಾ ಇದೆ ಕೇಕ್. ವಾವ್, ಆಲ್ ಟೀಮ್ ಎಫರ್ಟ್. ಎಫರ್ಟ್ ನಂದೆ 20 ಇರಲ್ಲ. ಸರಿ ಬಿಡೋಣ. ನೀನೇ ಪಾತ್ರ ನೀನೇ ತೊಳಿ ನೀನು ಬೀಳ್ಸಿದ್ರೆ ನಿಂದು 80 ಮನೆಗೆ ಹೋಗಿರೋ 20 ಇರ್ತಿರ್ಲಿಲ್ಲ. ಓಕೆ ಗೈಸ್ ಆಯ್ತು ಕೇಕ್ ಈಗ ಇವರು ಟೇಸ್ಟ್ ಮಾಡಲಿ. ಚೆನ್ನಾಗಿದ್ಯಾ? ಒಂದು ಪೀಸ್ ತಗೊಂಡವ್ರು ಧೈರ್ಯ ಮಾಡಿ. ಒಂದು ಪೀಸ್ ಎತ್ಕೊಡು. ನಮ್ಮ ಅಮ್ಮಗೆ ಚಿಕ್ಕ ಪೀಸ್ ಕೊಡುವ. ದ್ರಾಕ್ಷಿ ಹಾಕಿಲ್ಲ ಅಂದ್ರೆ ದ್ರಾಕ್ಷಿ ಸಿಗ್ತದೆ. ಕೇಕ್ ಬೇಕಾ ಬೇಡವಾ? ಇಷ್ಟೋಡಿ ಅರ್ಥ ಚಾಕ್ಲೇಟ್ ಬೇಡ. ಇಷ್ಟ ಚೆನ್ನಾಗಿದೆ ಆಂಟಿ ತಿನ್ನಿ. ಇಟ್ಟಿರ ತಿಂತೀರಾ? ಬರ್ಡೇ ತಿನ್ನಿ ಫಸ್ಟ್ ತಿಂದಂಗಿದೆ ಹೇಳಿ. ಆಂಟಿ ಜಾಕೆಟ್ ಸಕ್ಕತ್ತಾಗಿದ್ದೀನಿ. ಡೋ ಅಲ್ಲಿ ನೋಡಿ ಗೈಸ್ ಹೆಗ್ಳು ಮೇಲೆ ಕೇಕ್ ಬಿಡ್ಸ್ಕೊಂಡು ಇನ್ನೊಂದು ಪೀಸ್ ಕೊಡ್ಲಿ ಅಂತ ಡೋ. ಹೆಗ್ಳು ಮೇಲೆ ಅಲ್ಲಿ ಪೀಸ್ ಕೊಡು. ತಿನ್ನಕ್ಕೆ ಮನ್ಸದ್ದು ಬರುತ್ತೆ. ಇಷ್ಟು ಚಿಕ್ಕದು ನಾನು ಟ್ರೈ ಮಾಡ್ತೀನಿ ಬಿಕಾಸ್ ಇಷ್ಟು ಎಫರ್ಟ್ಸ್ ಹಾಕಿರೋದಕ್ಕೆ. ಹೇಗಿದೆ ನೋಡೋಣ. ಸೊ ಇಲ್ಲಿ ಬಾಕ್ಸ್ ಇದೆಲ್ಲ, ಬಾಕ್ಸ್ನ ಫೋಲ್ಡ್ ಮಾಡಿ ಇದರಲ್ಲಿ ಈ ಪೀಸಸ್ನ ಕ್ಲೀನಾಗಿ ಅರೇಂಜ್ ಮಾಡಿ ಇನ್ನೊಂದು ಕೇಕು ಬರ್ತಿದೆ ಅದನ್ನು ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಿ ಆಮೇಲೆ ಹೋಗಿ ಕೊಟ್ಟು ಬರೋಣ. ನೀವು ಆಮೇಲೆ ಟ್ರೈ ಮಾಡಿರೋ ಕೇಕ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಡಿ. ಯಾಕೆ ಅಂದರೆ ನಾವು ಟ್ರೈ ಮಾಡಿಲ್ಲ ಅಂದರೆ ಹಂಗೆ ಕೊಟ್ಟು ಅದು ಚೆನ್ನಾಗಿಲ್ಲದೆ ಇತ್ತು ಅವ್ರು ನಮಗೆ ಬೈಕೋಬಾರ್ದಲ್ವಾ, ಆ್ಯಂಡ್ ಅವ್ರಿಗೇನು ಆಗಬಾರ್ದು ಎಂಡ್ ಆಫ್ ದಿ ಡೇ. ಸೊ ಅದಕ್ಕೆ ಟ್ರೈ ಮಾಡಿನೇ ನಾವು ಫಸ್ಟು ಚೆನ್ನಾಗಿದ್ರೆ ಮಾತ್ರ ಪ್ಯಾಕ್ ಮಾಡ್ತಾ ಇದ್ದೀವಿ. ಅವಾಗ ತಪ್ಪು ಮಾಡ್ತಾ ಇರ್ತಾರೆ. ಸೌಂಡ್ ಮಾಡ್ತಾ ಇದೆ. ಪೇಷನ್ಸ್ ಆಗಿದ್ದಕ್ಕೆ ಫೈನಲಿ ಇವಾಗಲೇ
ಆಗ್ಲೇ ನಾನು 3 ಸರಿ ತೆಗ್ದು ನೋಡಿದೆ, ಈ ಸರಿ ಒಂದ್ಸರಿ ತೆಗ್ದಿಲ್ಲ, 25 ನಿಮಿಷ ಸುಮ್ಮನೆ ಬಿಟ್ಬಿಟ್ಟೆ. ಏನೋ ಕಮ್ಮಿ ಬಿದ್ದಿದೆ, ಉಬ್ಬಿಲ್ಲ. ಕೇಕ್ ಇಷ್ಟೊತ್ತಿಗೆ ಇಷ್ಟು ಉಬ್ಬೇಕಿತ್ತು, ಇಷ್ಟ ಹಾಕಿರೋದು ಸಾಕಲ್ಲ, ಫುಲ್ ಉಬ್ಬೇಕಿತ್ತು. ನನ್ನ ಪ್ರಕಾರ ಯಾವ್ದು ಇವತ್ತು ಹಂಚಕ್ಕಾಗಲ್ಲ, ಅದು ಹಂಚೋ ಥರ ಇಲ್ಲ ನೋಡೋಕ್ಕೆ, ಇದು ಅಷ್ಟೇ ಹಂಚೋ ಥರ ಆಗಲ್ಲ ಅನ್ಸುತ್ತೆ. ನೋಡೋಣ ಗೈಸ್, ನಾನು ಚೆನ್ನಾಗಿ ಕೇಕ್ ಮಾಡಿದ್ರೆ ಇದನ್ನ ಹೋಗಿ ಯಾರಿಗಾರು ಕೊಡಬೇಕು ಮಕ್ಕಳಿಗೆ ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಇದು ಆಗಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಆಗಿಲ್ಲ ಅಂದ್ರೆ ಆಗಿಲ್ಲ, ಇಟ್ಸ್ ಫೈನ್. ಬೇಕಿದ್ರೆ ಬೈ ಮಾಡಿ ಕೇಕ್ನ ನೆಕ್ಸ್ಟ್ ವಿಡಿಯೋಲಿ ಕೊಟ್ಬಿಡೋಣ. ಈಗ ಈ ಕೇಕ್ನ ನಾನು ತೊಗೊಂಡು ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಒಂಚೂರು ಬೇಜಾರಿದೆ. ಆ್ಯಂಡ್ ನಮ್ಮ ಟೀಮ್ ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಅವರು ಥ್ಯಾಂಕ್ ಯು. ನಮ್ಮ ಮನೀಶು ಮತ್ತು ನಮ್ಮ ನಿತೀಶ್ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ, ಥ್ಯಾಂಕ್ ಯು. ಮತ್ತು ಕಾವ್ಯ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ನಮ್ಮ ಗಣೇಶ ತಿನ್ನೋದ್ರಲ್ಲಿ ಎಫರ್ಟ್ ಹಾಕೋನೆ, ತುಂಬ ಎಫರ್ಟ್. ನಮ್ಮ ಅಮ್ಮ ಬಂದಾಗಿಂದ ಮಲ್ಕೊಂಡವ್ರೆ, ಎದ್ದೇ ಇಲ್ಲ ಅಲ್ಲಿಂದ, ಅಷ್ಟೇ ಅವ್ರದ್ದು ಎಫರ್ಟ್. ಒಂದು ಕೇಕ್ನ 10 ಜನ ಮಾಡಿರೋದು ನಾವು. ಎಷ್ಟು ಜನ ಇದ್ದೀವಿ ನಾವು? 1 2 3 4 5 6 7 ಜನ ಒಂದು ಕೇಕ್ ಮಾಡಿರೋದು. ನೋಡ್ದೆ, ತಿಂದಿ. ಹೆಂಗಿತ್ತು? ಚೆನ್ನಾಗಿರ್ಲಿಲ್ವಾ? ಸೂಪರ್ ಆಗಿದೆ. 7 ಜನ ಮಾಡಿದ್ರಲ್ಲ. ಓಕೆ ಗೈಸ್, ಇನ್ನೊಂದು ಕೇಕ್ ಲಾಸ್ಟ್ ಇಟ್ಟಿದ್ದೀನಿ, ಅದು ತೆಗಿತೀನಿ. ಅದು ಸರಿಯಾಗಿ ಬಂತು ಅಂದರೆ ಓಕೆ, ಇಲ್ಲ ಅಂದರೆ ಫೈನ್. ಟೇಸ್ಟ್ ಮಾಡಿಲ್ಲಪ್ಪ, ತಿಂದೇ ಇಲ್ಲ. ಆವಾಗಲೇ ಒಂದು ಪೀಸ್ ತಿಂದೇ ಇಲ್ಲ ಅವರು, ನಿಜವಾಗ್ಲೂ ತಿಂದಿಲ್ಲ. ತಿನ್ನಿಸ್ಬೇಕು ಅಂತ ತಿಂದಿಲ್ಲ ತಾನೇ ನೀವು? ಜಾಸ್ತಿ ತಿನ್ನಲ್ಲ, ಬಟ್ 1 ಪೀಸ್ ಒಂದು ತಿಂದಿಲ್ಲ ಪಾಪ, ನಿಜವಾಗ್ಲೂ ತಿಂದಿಲ್ಲ. ಗಣೇಶ್ ಬ್ರೋ ಅನ್ನಿ ಬ್ರೋ ಅಷ್ಟೇ ಲೈನ್ ಹೊಡಿತಾ ಇದೆಯಾ? ಪಾಪ ಅವ್ರಿಗೆ ಹೇಳ್ಬೇಕು ಪಾಪ ಅಂತ, ಅವ್ರಿಗೆ ಹೇಳಿ ಪಾಪ ಅಂತ, ಅವ್ರಿಗೆ ಹೇಳ್ಬೇಕು ಪಾಪ ಪಾಪ ಅಂತ. ತಂಗಿ ಅಂತ ಹೇಳಿ ಸಮಾಧಾನನ ಇಲ್ಲ ಅಂದ್ರೆ ನಿನ್ ಕಾಮೆಂಟ್ ಅಲ್ಲಿ ಹಾಕ್ಬಿಡ್ತಾರೆ, ಕಾವ್ಯ ಗಣೇಶ್ಗೂ ನಡೀತಾ ಇದೆ ಅಂತ. ಬೇಕಾ? ನಿನ್ಗೂ ಇಲ್ಲ ಹಾಕ್ಬಿಡ್ತಾರೆ. ಅಂತ ಅವ್ರಿಗೂ ಗೊತ್ತು, ಅವರೇ ಕಮೆಂಟ್ ಸೀನೆ ಇಲ್ಲ ಅಂತ ಅವ್ರಿಗೆ ಗೊತ್ತು. ನಾವು ಗೊತ್ತಿಲ್ಲ. ಕ್ರೇಜಿ ಆಗಿ ಹೇಳ್ದೆ ಮಗ, ನೈಸ್. ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಒಳಗೆಲ್ಲ ತುಂಬಾ ನೀರು ನಿಂತಿದೆ. ನೀರು ಮತ್ತೆ ಇನ್ನೂ ಆಗೋದು ಗೊತ್ತಾನೆ. ಎಷ್ಟು ಚೆನ್ನಾಗಿದೆ ಸಾಕು. ಹೇಳಿ ಲಾಸ್ಟ್ ಸೂಪರ್. ಅದು ಬಿಟ್ಟು ಇನ್ನೊಂದ್ಸತಿ ಇಡು. ವಾಪಸ್ ಇಡಿ ಗೈಸ್, ವೇಸ್ಟ್ ಆಯ್ತಿದ್ದು ನೋಡಿ. ಇನ್ನೊಂಚೂರು ಟ್ರೈ ಮಾಡಿದ್ರೆ ಆಗ್ಬೋದೇನೋ ನೋಡಿ. ಈ ಕೇಕ್ ನಾನು ಬಿಡಬಾರ್ದಿದ್ದು, ಇದಾಗಲೇ ಬೇಕು ಅಂತೇಳಿ ನಾನು ಆಗಿಂದ ಕೂತಿದ್ದೀನಿ. ಎಲ್ಲ ಅಲ್ಲೋಗ್ಬಿಟ್ಟವ್ರೆ. ಆಯ್ತು, ಇದು ಇನ್ನೂ ಹಂಗೆ ಇದೆ. ಗೈಸ್ ಹಾಕಿ ತೆಗಿತಾ ಇದ್ರೆ ಹಂಗೆ ಬರ್ತಾನೆ ಇದೆ ಗೈಸ್. ಇದು ವಾವ್, ಗೈಸ್ ಲುಕ್ಸ್ ಗುಡ್. ತಿನ್ನು ನೋಡೋಣ. ಒಂದ್ಸರಿ ಕ್ರಂಚಿ ಕೇಕ್ ಆಗಿದೆ, ಕ್ರಂಚಿ ಕೇಕ್. ಗೈಸ್ ಸಖತ್ತಾಗಿದೆ. ಈಗ ಈ ಪಾರ್ಟ್ನ ತಿಂದಿರ, ಈ ಪಾರ್ಟ್ನ ಎತ್ತಿಟ್ಕೋಬೇಕು. ಯಾರು ತಿನ್ಬೇಡಿ, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಎತ್ತಿ ಸಪ್ರೇಟ್ ಪ್ಲೇಟಲ್ಲಿ ಇಟ್ಬಿಡೋಣ, ಚೆನ್ನಾಗಿರೋದಿಲ್ಲ. ಅದು ಬೆಂದಿದ್ದೇನು? ಸಾಫ್ಟ್ ಅಂದ್ರೆ ಇಲ್ಲ ಅಂತ ಸ್ವಲ್ಪ ಇವು ಸ್ವಲ್ಪ ಎಷ್ಟಿದೆ ನೋಡಿ ಇದರಲ್ಲಿ. ಅದೇ ಇಷ್ಟು ಇರಬಾರ್ದಿತ್ತು, ಜಾಸ್ತಿ ಹಾಕ್ಬಿಟ್ಟೆ ನಾನೇ. ನನ್ನ ಮಗ ನಾನು ಸರಿ ಇಲ್ಲ ಗೈಸ್. ನಾನು ಇಷ್ಟಪ್ಪ ಲೇಯರ್ ಇದೆ. ನಾನು ಅಮ್ಮ ಬಂದು ಅರ್ಧ kg, ಅರ್ಧಕ್ಕಿಂತ ಜಾಸ್ತಿ kg ಹಾಕಿದ್ದೀನಿ ಮೈದಾನ. ಮೇ ಬಿ ಹಿಂಗೆ ಮಾಡಿ ಈಗ ತೆಗೆದ್ಬಿಟ್ಟು ವಾಪಸ್ ಇಟ್ಟರೆ ಆಗುತ್ತೆ ಅನ್ಸುತ್ತೆ. ಬಟ್ ಇವಾಗ ಮಾಡಿ ಯೂಸ್ ಇಲ್ಲ ಬಿಡಿ, ವೇಸ್ಟ್ ಅದು. ನೋಡಿ ಎಷ್ಟು ದಪ್ಪ, ಅದೆಷ್ಟು ಲೇಯರ್ ಇದೆ. ಇಲ್ಲ ನಾನು ಎಲ್ಲ ಸುಸ್ತಾಗ್ಬಿಟ್ಟವ್ರೆ, ಎಲ್ಲ ಗಿವ್ ಅಪ್ ಮಾಡ್ಬಿಟ್ರೆ ನಾನು ಒಬ್ಬನೇ ಹಾಗೆ ಆಗುತ್ತೆ ಅಂತ ನಿಂತಿದ್ದೆ. ಬನ್ನಿ ಕೇಕ್ ತೊಗೊಂಡೋಗಿ ಎಲ್ಲರೂ ಕೂಡ ಚಿನ್ನ. ಖಜೂರ್ ಈ ರಂಜಾನ್ ಟೈಮಲ್ಲಿ ಕೊಡ್ತಾರೆ, ಹಂಗೆ ಗಟ್ಟಿ ಒಂದು ಪೀಸ್ ಎತ್ಕೊಳ್ಳು. ಯಾರು ತಿನ್ಬೋದು? ಚೆನ್ನಾಗಿದ್ಯಾ? ತಿನ್ಬೇಡಿ ಹಂಗೆ ತಿನ್ಬೇಡಿ, ಯಾರು ತಿನ್ಬೇಡಿ. ಇದು full mast ಸಕ್ಕತ್ತಾಗಿದೆ. ತಿನ್ಬೇಕು.
ಇಲ್ಲ ವಿಡಿಯೋ ಮಾಡ್ತಿದ್ದೆ ಚೆನ್ನಾಗಿಲ್ಲ ತೊಳಿ ಅಯ್ಯೋ ನಂಬಿಕೆ ಕಲ್ಕೊಳ್ರಿ ರೇಟ್ ಹೊಡೆದು ನಾನು ಇಷ್ಟೊತ್ತು ನಿಂತಿಲ್ವ ಅಲ್ಲಿ ಇದು ಇಟ್ಟೆ ಅದು ಬೇಕಿಲ್ಲ. ಬ್ರೋ ಬೇಕಷ್ಟೇ. ಇನ್ನೂ ಬೇಕಾ ಅಂತ ಅಂದ್ಕೊಂಡೆ ನಾನು, ಇನ್ನೂ ಬೇಕು ಅಂದಂಗಿತ್ತು. ಇನ್ನೂ ಬ್ರೋ ಬೇಕು ಅಂದ್ರು, ಇನ್ನೂ ಬೇಕಾ ಅಂತಿದ್ರು ಗೈಸ್. ಇಷ್ಟು ವೇಸ್ಟ್ ಆಯ್ತು. ಇಷ್ಟರಲ್ಲಿ ಅಮ್ಮಮ್ಮನ ಒಂದು 1000 ರೂಪಾಯಿ ವೇಸ್ಟು ಗೈಸ್. ಡ್ರೈ ಫ್ರೂಟ್ಸ್ ಎಲ್ಲ ಸರಿಯಾಗಿ ಸುರಿದ್ಬಿಟ್ಟಿದ್ವಿ. ಇಟ್ಸ್ ಓಕೆ, ಇಟ್ಸ್ ಅ ರಿಸರ್ಚ್, ವಿ ಟ್ರೈಡ್. ಯಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಆ್ಯಂಡ್ ಎಕ್ಸ್ಪೆರಿಮೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಏನು ನಾವು ಮಾಡಬೇಕು ಅಂತ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು. ಬಟ್ ಕ್ರಿಸ್ಮಸ್ಗೆ ಏನಾದ್ರು ಮಾಡಬೇಕಿತ್ತು, ಏನೋ ಮಾಡಿದ್ವಿ. ಸಿ ಯು, ಬಾಯ್. खत्म, बाय बाय, टाटा, गुड बाय, गया.